ಒಂದು ವೇಳೆ ನೀವೇನಾದರೂ ಹುಡುಗಿಯರನ್ನ ಕೆಟ್ಟ ದೃಷ್ಟಿಯಿಂದ ಗುರಾಯಿಸ್ತಾ ಇದ್ರೆ, ಕದ್ದು ಮುಚ್ಚಿ ಹೆಣ್ಮಕ್ಕಳ ಬಾಡಿ ಪಾರ್ಟ್ಸ್ಗಳನ್ನು ಚೆಕ್ಔಟ್ ಮಾಡ್ತಾ ಇದ್ರೆ ಈಗಲೇ ಈ ಕೆಟ್ಟ ಚಟವನ್ನು ಬಿಟ್ಬಿಡಿ. ಇಲ್ದಿದ್ರೆ ಈ ಕೆಟ್ಟ ಚಟ ನಿಮ್ಮನ್ನು ಸರ್ವನಾಶ ಮಾಡುತ್ತೆ, ನಿಮ್ಮನ್ನು ಹಾಳು ಮಾಡುತ್ತೆ, ನಿಮ್ಮನ್ನು ಓರ್ವ ಲೂಸರ್ ವ್ಯಕ್ತಿಯನ್ನಾಗಿಸುತ್ತೆ, ಪುವರ್ ವ್ಯಕ್ತಿಯನ್ನಾಗಿಸುತ್ತೆ. ಸದ್ಯಕ್ಕೆ ವಾತಾವರಣ ಕಲುಷಿತವಾಗಿದೆ. ಸೋಷಿಯಲ್ ಮೀಡಿಯಾದ ಕೆಟ್ಟ ಇನ್ಫ್ಲುಯೆನ್ಸ್ದಿಂದಾಗಿ, ಕೆಲವೊಂದಿಷ್ಟು ದರಿದ್ರ ಸಿನಿಮಾಗಳ ಇನ್ಫ್ಲುಯೆನ್ಸ್ದಿಂದಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರ ಮನಸ್ಸುಗಳು ಕೂಡ ಕಲುಷಿತವಾಗಿವೆ. ಅವರ ತಲೆಯಲ್ಲಿ ಸಿಕ್ಕಾಪಟ್ಟೆ ಕಸ ತುಂಬ್ಕೊಂಡ್ಬಿಟ್ಟಿದೆ. ಸ್ಕೂಲು ಕಾಲೇಜಿನ ಹುಡುಗರಷ್ಟೇ ಅಲ್ಲ, ಮದುವೆಯಾಗಿರುವ ಪುರುಷರಷ್ಟೇ ಅಲ್ಲ, ಮುದುಕರು ಕೂಡ ಹೆಣ್ಮಕ್ಕಳ ಕಡೆಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಕದ್ದು ಮುಚ್ಚಿ ಅವರನ್ನು ಗುರಾಯಿಸ್ತಾ ಇದ್ದಾರೆ, ಕದ್ದು ಮುಚ್ಚಿ ಅವರ ಬಾಡಿ ಪಾರ್ಟ್ಸ್ಗಳನ್ನು ಚೆಕ್ಔಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅವರ ಸ್ತನಗಳನ್ನೇ ಗುರಾಯಿಸ್ತಾ ಇರ್ತಾರೆ. ಅವರ ಎದೆಯ ಸಂಧಿಯಲ್ಲಿ ಏನೋ ಒಂದು ನಿಧಿ ಅಡಗಿದೆ ಅನ್ನೋ ಥರ ಕ್ಯೂರಿಯಾಸಿಟಿಯಿಂದ ಅಲ್ಲಿ ನೋಡ್ತಾ ಇರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಗಂಡು ಮಕ್ಕಳೇ ಹಾಳಾಗ್ತಾ ಇದ್ದಾರೆ. ಈ ರೀತಿ ಯಾಕಾಗತ್ತೆ? ಈ ರೀತಿ ಆಗೋದ್ರಿಂದ ಗಂಡು ಮಕ್ಕಳ ಮೇಲೆ ಏನು ಅಫೆಕ್ಟ್ ಆಗುತ್ತೆ, ಗಂಡು ಮಕ್ಕಳು ಹೇಗೆ ಹಾಳಾಗ್ತಾರೆ, ಹೆಣ್ಮಕ್ಕಳ ಮೇಲೆ ಏನು ಅಫೆಕ್ಟ್ ಆಗುತ್ತೆ, ಮತ್ತು ಈ ಕೆಟ್ಟ ಚಟದಿಂದ ಹೊರಗೆ ಹೇಗೆ ಬರೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇರುವೆ. ನೀವು ಈ ರೀತಿ ಮಾಡ್ತಾ ಇದ್ರೆ ಬಿಟ್ಬಿಡಿ. ಈ ರೀತಿ ನೀವು ಮಾಡದೇ ಇದ್ದರೆ ನೀವು ಗ್ರೇಟ್ ಅಂದಂಗೆ ಯಾರು ಮಾಡ್ತಾ ಇದ್ದಾರೋ ಅವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮೊದಲಿಗೆ ನಾವು ಯಾಕೆ ಈ ರೀತಿ ಆಗತ್ತೆ ಅನ್ನೋದನ್ನು ನೋಡೋಣ. ಸೊ ಈ ರೀತಿ ಆಗೋದಕ್ಕೆ ನಿಸರ್ಗವೇ ಕಾರಣ ಅಂತಂದ್ರೂ ಕೂಡ ತಪ್ಪಿಲ್ಲ. ನಿಸರ್ಗದ ಮುಖ್ಯ ಉದ್ದೇಶ ಏನಾಗಿದೆ? ಸಂತತಿಯನ್ನು ಮುಂದುವರಿಸೋದಿದೆ. ಅದಕ್ಕಾಗಿ ನಿಸರ್ಗ ಅಪೋಸಿಟ್ ಜೆಂಡರ್ಗಳಲ್ಲಿ ಒಂದು ಅಟ್ರಾಕ್ಷನನ್ನು ಕ್ರಿಯೇಟ್ ಮಾಡುತ್ತೆ. ಅವರಿಬ್ಬರನ್ನು ಮಿಲನ ಮಾಡಿಸಿಬಿಟ್ಟು ಸಂತಾನೋತ್ಪತ್ತಿಯ ಮೂಲಕ ಸಂತತಿಯನ್ನು ಮುಂದುವರಿಸೋಕೆ ನಿಸರ್ಗ ಪ್ರಯತ್ನ ಪಡ್ತಾ ಇರುತ್ತೆ. ಅಪೋಸಿಟ್ ಜೆಂಡರ್ ಅಟ್ರಾಕ್ಟ್ಸ್ ಈಚ್ ಅದರ್. ಗಂಡ್ಮಕ್ಕಳು ಹೆಣ್ಮಕ್ಳ ಕಡೆಗೆ ಅಟ್ರಾಕ್ಟ್ ಆಗ್ತಾರೆ, ಅದೇ ರೀತಿ ಹೆಣ್ಮಕ್ಳು ಗಂಡ್ಮಕ್ಳ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ಇದು ನಿಸರ್ಗದ ನಿಯಮವಾಗಿದೆ. ಆದರೆ ಈ ಅಟ್ರಾಕ್ಷನ್ ನಾರ್ಮಲ್ ಆಗಿರಬೇಕು, ಮಿತಿ ಮೀರಿ ಹೋಗಬಾರ್ದು. ನಿಮಗೆ ಯಾರಾದರೂ ಓರ್ವ ಸುಂದರವಾಗಿ ಹುಡುಗಿ ಕಾಣಿಸ್ತಾ ಇದ್ದಾಳಪ್ಪ ಅಂತಂದರೆ ನೀವು ನೋಡಬೇಕು, ಒಂದೇ ಸೆಕೆಂಡ್ದಲ್ಲಿ ನಿಮ್ಮ ದೃಷ್ಟಿ ಬೇರೆ ಕಡೆಗೆ ಹೋಗಬೇಕು. ಅದನ್ನು ಬಿಟ್ಟು ನೀವು ಗುರಾಯಿಸ್ತಾ ಕೂಡಬಾರ್ದು. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಕದ್ದು ಮುಚ್ಚಿ ಹುಡುಗಿಯರನ್ನು ನೋಡ್ತಾ ಇರ್ತೀರ. ಹುಡುಗಿಯರೇನಾದರೂ ಆಗಲೇ ನಿಮ್ಮನ್ನು ರೆಜಿಸ್ಟ್ ಮಾಡಿದರೆ, ಕರೆದು ಮುಖಕ್ಕೆ ಹೋಗಿದ್ರೆ ನಿಮ್ಮ ಚಟವನ್ನು ಬಿಟ್ಟು ಬಿಡ್ತೀರ. ಆದರೆ ಹುಡುಗಿಯರೇನು ರೆಜಿಸ್ಟ್ ಮಾಡಲಿಲ್ಲ, ಅವ್ರು ಇದನ್ನು ಇಗ್ನೋರ್ ಮಾಡಿ ಹೋದ್ರಪ್ಪ ಅಂತಂದರೆ ಇದೇ ನಿಮಗೆ ಮುಂದೆ ಕೆಟ್ಟ ಚಟವಾಗಿ ಪರಿಣಮಿಸುತ್ತೆ ಮತ್ತು ನಿಮ್ಮನ್ನು ಹಾಳು ಮಾಡುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಕಾಮ ಇದೆಯಲ್ಲ, ಇದೊಂದು ಎಂದೂ ಆರದ ಅಗ್ನಿಯಾಗಿದೆ. ಈ ಕಾಮತೃಷೆ ಯಾವತ್ತೂ ಕೂಡ ಶಾಂತವಾಗಲ್ಲ. ಒಂದು ಸರ್ತಿ ನೀವು ಇದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಇದು ನಿಮ್ಮನ್ನು ಸುಡ್ತಾನೆ ಇರುತ್ತೆ. ಇದು ನಿಮ್ಮನ್ನು ಸರ್ವನಾಶ ಮಾಡೋ ತನಕ ಇದು ನಿಲ್ಲಲ್ಲ. ನೀವು ಈ ಕಾಮದ ಬೆಂಕಿಯಿಂದ ನಿಮ್ಮನ್ನು ಬಚಾವ್ ಮಾಡ್ಕೋಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ಲುಕಿಂಗ್ ಮತ್ತು ಸ್ಟೇರಿಂಗ್ಗೆ ಮಧ್ಯೆ ಇರುವ ವ್ಯತ್ಯಾಸವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸುಂದರವಾಗಿರುವ ಹುಡುಗಿಯನ್ನು ನೋಡೋದು ಬೇರೆ ಇದೆ ಮತ್ತು ಗುರಾಯಿಸೋದೇ ಬೇರೆ ಇದೆ. ನೀವೆಲ್ಲಾದರೂ ಹೊರಟಿರ್ತೀರ, ನಿಮ್ಮ ದಾರಿ ಮಧ್ಯದಲ್ಲಿ ಸುಂದರವಾಗಿರುವ ಹುಡುಗಿ ಅಡ್ಡ ಬರ್ತಾಳೆ ಅಂತ ಅಂದ್ಕೊಳ್ಳಿ. ನೀವೇನು ಅವಳನ್ನು ನೋಡಬೇಕು ಅಂತೇಳಿ ನೋಡಿರಲ್ಲ, ನೀವೆಲ್ಲೋ ನಿಮ್ಮ ಕೆಲಸಕ್ಕೆ ಹೊರಟಿರ್ತೀರ, ಅವಳು ದಾರಿ ಮಧ್ಯದಲ್ಲಿ ಬರ್ತಾಳೆ, ನಿಮ್ಮ ದೃಷ್ಟಿ ಅವಳ ಮೇಲೆ ಬೀಳತ್ತೆ. ಸೊ ನೀವು ನೋಡ್ತೀರಾ, ಬಿಟ್ಬಿಡ್ತೀರಾ, ಮರ್ತು ಬಿಡ್ತೀರಾ, ಇಗ್ನೋರ್ ಮಾಡ್ತೀರಾ, ನಿಮ್ಮ ಕೆಲಸಕ್ಕೆ ನೀವು ಹೋಗಿಬಿಡ್ತೀರಾ. ಆದರೆ ನೀವು ಈ ರೀತಿ ಮಾಡದೆ ಅವಳನ್ನೇ ನೋಡ್ತಾ ನಿಂತುಬಿಟ್ರೆ, ಸುಂದರವಾಗಿರುವ ಹುಡುಗಿ ಕಾಣಿಸ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ ಅಂಥೇಳಿ ಅವಳು ಹೋಗೋ ತನಕ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ, ಅವಳ ಬಗ್ಗೆನೇ ಮಾತಾಡ್ತಾ, ಅವಳನ್ನೇ ನೋಡ್ತಾ ನಿಂತುಬಿಟ್ರೆ, ಅವಳ ಬಗ್ಗೆ ಕೆಟ್ಟದಾಗಿ ಫೀಲ್ ಮಾಡ್ತಾ, ಕೆಟ್ಟದಾಗಿ ಅವಳನ್ನು ಗುರಾಯಿಸ್ತಾ ನಿಂತುಬಿಟ್ರೆ, ಅವಳ ಬಾಡಿ ಪಾರ್ಟ್ಸ್ಗಳನ್ನ ಚೆಕ್ಔಟ್ ಮಾಡ್ತಾ ನಿಂತುಬಿಟ್ರೆ, ಸೊ ಇದು ನಿಮ್ಮನ್ನು ಹಾಳು ಮಾಡುತ್ತೆ. ಇದು ನಿಮಗೆ ಮುಂದೆ ಹೋಗಿ ಅಡಿಕ್ಷನ್ ಆಗುತ್ತೆ. ಇದು ನಿಮ್ಮ ಮಾನ ಮರ್ಯಾದೆಯನ್ನು ಕೂಡ ತೆಗೆಯುತ್ತೆ ಮತ್ತು ನಿಮ್ಮನ್ನು ಹಾಳು ಕೂಡ ಮಾಡುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಹುಡುಗಿಯರ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮಗಳಾಗ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಹುಡುಗಿಯರಲ್ಲಿ ಮೊಟ್ಟ ಮೊದಲನೇದಾಗಿ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಈಗ ನೀವು ಸ್ಕೂಲು ಕಾಲೇಜ್ನಲ್ಲಿರುವಾಗ ಇಲ್ಲವೇ ಯಾವುದಾದ್ರೂ ಒಂದು ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಬೇರೆ ಹುಡುಗಿಯರ ಜೊತೆಗೆ ನೀವು ಈ ರೀತಿ ಕದ್ದು ಮುಚ್ಚಿ ನೋಡ್ತಾ ಇದ್ದೀರಾ, ಅವರ ಎದೆ ಸಂಧಿಯಲ್ಲಿ ಇಣುಕ್ತಾ ಇದ್ದೀರಾ, ನಿಮ್ಮ ಕಣ್ಣುಗಳು ಅವಳ ಎದೆ ಮೇಲೇ ಇವೆ ಅಂತಂದರೆ ಅವ್ರಿಗೆ ಗೊತ್ತಾಗತ್ತೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ನಿಮ್ಮ ಮೇಲೆ ಡಿಸ್ಕಸ್ಟಿಂಗ್ ಆಗಿರುವ ಫೀಲಿಂಗ್ ಬರುತ್ತೆ. ಏನು ಇವನು ಈ ರೀತಿ ನೋಡ್ತಾ ಇದ್ದಾನೆ, ಸ್ವಲ್ಪ ಮ್ಯಾನರ್ಸ್ ಇಲ್ಲ, ಅಕ್ಕ ತಂಗಿ ಇಲ್ವಾ, ಇವನಿಗೆ ಅಮ್ಮ ಇಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಜೊತೆಗೆ ಅವರು ಸೋಷಿಯಲ್ ಎಂಜೈಟಿಗೆ ಒಳಗಾಗ್ತಾರೆ. ಹುಡುಗರು ಈ ರೀತಿ ತಿನ್ನೋ ಥರ ಅವರನ್ನು ನೋಡೋದ್ರಿಂದ ಅವರಲ್ಲಿ ಭಯ ಕಾಡೋಕ್ಕೆ ಶುರುವಾಗಿಬಿಡುತ್ತೆ. ಮುಂದೆ ಏನಾಗುತ್ತೋ ಏನೋ, ನಾನು ಸೇಫ್ ಆಗಿದ್ದೀನೋ ಇಲ್ವೋ, ನಾನು ಸೇಫ್ ಆಗಿಲ್ಲ ಅಂಥೇಳಿ ಅನಿಸೋಕ್ಕೆ ಶುರು ಆಗಿಬಿಡುತ್ತೆ.
ಈ ರೀತಿ ಯಾರಾದರೂ ಅವರನ್ನು ಗುರಾಯಿಸೋದ್ರಿಂದ ಅವರ ಮನಸ್ಸಲ್ಲಿ ಯಾವ ಭಾವನೆ ಬರುತ್ತಪ್ಪ ಅಂತಂದರೆ ಎಲ್ಲ ಗಂಡು ಮಕ್ಕಳು ನಾಯಿಗಳಾಗಿವೆ, ಜೊಲ್ಲು ಪಾರ್ಟಿಗಳಾಗಿವೆ, ಎಲ್ಲ ಗಂಡು ಮಕ್ಕಳು ರೇಪಿಸ್ಟ್ರೇ, ಮೆನ್ ವಿಲ್ ಬಿ ಮೆನ್ ಅನ್ನೋದನ್ನು ಅವರು ಡಿಸೈಡ್ ಮಾಡಿಬಿಡ್ತಾರೆ. ಮತ್ತು ಈ ರೀತಿ ನೀವು ಮಾಡೋದ್ರಿಂದ ಅವರು ಕಂಪ್ಲೀಟ್ಲಿ ಅನ್ಸೇಫ್ ಫೀಲ್ ಮಾಡ್ತಾರೆ. ಈ ಜಗತ್ತು ಹೆಣ್ಮಕ್ಕಳಿಗೆ ಸೇಫ್ ಆಗಿಲ್ಲ ಅಂಥೇಳಿ ಅವರು ಹೊರಗಡೆ ಬರೋಕೆ ಹೆದರ್ತಾರೆ. ಮತ್ತು ಅವರ ಮನೆಯವರು ಕೂಡ ಹೆಣ್ಮಕ್ಕಳನ್ನು ಕಲಿಯೋಕೆ, ಕೆಲಸ ಮಾಡೋಕೆ, ಕಳಿಸೋಕೆ ಹೆದರ್ತಾರೆ. ಯಾಕಂದರೆ ಸಮಾಜ ಈ ರೀತಿ ಇದೆ ಅನ್ನೋದನ್ನು ಅವರು ನ್ಯೂಸಲ್ಲಿ, ಟಿ ವಿಯಲ್ಲಿ ನೋಡ್ತಾ ಇರ್ತಾರೆ. ಮತ್ತು ಈ ಥರ ನನ್ನೊಂದಿಗೆ ಆಗ್ತಾ ಇದೆ ನನ್ನ ಸ್ಕೂಲು, ಕಾಲೇಜು, ಇಲ್ಲವೇ ನಮ್ಮ ಆಫೀಸ್ನಲ್ಲಿ ಅಂತಂದರೆ ಅವರ ಮನೆಯವರು ಇವರನ್ನು ಹೊರಗಡೆ ಕಳಿಸೋದೇ ಇಲ್ಲ. ಈ ರೀತಿ ಅವರಿಗೆ ಟೋಟಲ್ ಅನ್ಸೇಫ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತು ಯಾರಾದರೂ ಅವರನ್ನು ಈ ರೀತಿ ತಿನ್ನೋದರ ಗುರಾಯಿಸ್ತಾ ಇದ್ದಾರಪ್ಪ ಅಂತಂದರೆ ಅವರು ಬಾಡಿ ಶೇಮಿಂಗ್ಗೆ ಒಳಗಾಗಿಬಿಡ್ತಾರೆ. ಅವ್ರು ಸುಂದರವಾಗಿರಲಿ ಅಥವಾ ಬಿಡಲಿ, ಅವರ ಮನಸ್ಸಲ್ಲಿ ಏನೋ ಒಂದು ಭಾವನೆ ಬರುತ್ತಪ್ಪ ಅಂತಂದರೆ ಬರೀ ನಾನು ದೇಹಕ್ಕಷ್ಟೇ ಸೀಮಿತವಾಗಿಬಿಟ್ನಾ, ನನ್ನಲ್ಲೇನು ಒಳ್ಳೆ ಗುಣಗಳಿಲ್ವಾ, ಎಜುಕೇಷನ್ ಇಲ್ವಾ, ವಿದ್ಯೆ ಇಲ್ವಾ, ಯಾಕೆ ಬರೀ ನನ್ನ ದೇಹಕ್ಕಷ್ಟೇ ಇಷ್ಟೊಂದು ಮಹತ್ವ ಕೊಡ್ತಾ ಇದೆ ಈ ಪುರುಷ ಕುಲ ಅಂಥೇಳಿ ಅವರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ, ಬಾಡಿ ಶೇಮಿಂಗ್ಗೆ ಒಳಗಾಗ್ತಾರೆ. ಸೊ ಗಂಡು ಮಕ್ಕಳು ಹೆಣ್ಮಕ್ಕಳನ್ನು ಗುರಾಯಿಸೋದ್ರಿಂದ, ಅವರ ಬಾಡಿ ಪಾರ್ಟ್ಸ್ಗಳನ್ನ ಚೆಕ್ಔಟ್ ಮಾಡೋದ್ರಿಂದ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಅವರ ಮೇಲೆ ಆಗ್ತವೆ. ಸೊ ಅವರು ಮಾನಸಿಕವಾಗಿಯೂ ಖಿನ್ನರಾಗ್ತಾರೆ. ಮತ್ತು ಅವರು ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಮುಂದೆ ಹೋಗ್ಬೇಕಂತಂದರೆ ಎಜುಕೇಷನ್ ತೊಗೋಬೇಕು, ಜಾಬ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಎಲ್ಲದರಲ್ಲೂ ಕೂಡ ಕಾಲಿಡೋಕ್ಕೆ ಅವರು ಹೆದರ್ತಾರೆ. ಈ ರೀತಿ ಮಾಡೋದ್ರಿಂದ ಗಂಡು ಮಕ್ಕಳ ಮೇಲೂ ಕೂಡ ಕೆಟ್ಟ ಪರಿಣಾಮಗಳಾಗ್ತವೆ. ಅವುಗಳ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಮೊದಲನೇದಾಗಿ ಗಂಡು ಮಕ್ಕಳು ಡೋಪಾಮಿನ್ ಟ್ರ್ಯಾಪಿಗೆ ಬೀಳ್ತಾರೆ. ನೀವು ಮೊದಲೇ ಸಲ ಯಾವುದಾದ್ರೂ ಒಂದು ಹುಡುಗಿಯನ್ನು ನೋಡ್ತೀರಾ, ಜೊಲ್ಲು ಸುರಿಸ್ತೀರಾ, ನಿಮಗೆ ಸ್ವಲ್ಪ ಡೋಪಾಮಿನ್ ರಿಲೀಸ್ ಆಗಿಬಿಡುತ್ತೆ. ಸೊ ನೀವು ಇದನ್ನೇ ಚಟ ಮಾಡ್ಕೊಂಡ್ಬಿಡ್ತೀರಾ. ನೀವು ಒಂದು ಹುಡುಗಿಯನ್ನು ನೋಡಿ ಸಮಾಧಾನ ಆಗಲ್ಲ. ಕಾಮ ಅನ್ನೋದು ಎಂದೂ ಆರದ, ಶಾಂತವಾಗದ ಒಂದು ಅಗ್ನಿಯಾಗಿದೆ. ಇದು ನಿಮ್ಮನ್ನು ಸರ್ವನಾಶ ಮಾಡಿಯೇ ಶಾಂತವಾಗುತ್ತೆ, ಅಲ್ಲಿ ತನಕ ಆಗಲ್ಲ. ನೀವೇನು ಮಾಡ್ತೀರಾ, ಒಂದು ಹುಡುಗಿಯನ್ನು ನೋಡ್ತೀರಾ, ಮತ್ತೊಂದು ಹುಡುಗಿಯನ್ನು ನೋಡ್ತೀರಾ. ಸೊ ನೀವು ಪ್ರತಿದಿನ ಹಿಂಗೆ ನೂರಾರು ಸಾವಿರಾರು ಬ್ಯೂಟಿಫುಲ್ ಆಗಿರುವ ಹುಡುಗಿಯರನ್ನು ನೋಡೋಕ್ಕೆ ಶುರು ಮಾಡಿಬಿಡ್ತೀರಾ, ಚೆಕ್ಔಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ, ಅವ್ರ ಬಗ್ಗೆ ಕೆಟ್ಟದಾಗಿ ಫೀಲಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಇದರಿಂದ ನಿಮ್ಮ ಡೋಪಾಮಿನ್ ಅಡಿಕ್ಟ್ ಆಗುತ್ತೆ ಈ ಕೆಟ್ಟ ಚಟಕ್ಕೆ. ಸೊ ಈ ಕೆಟ್ಟ ಚಟಕ್ಕೆ ನಿಮ್ಮ ಡೋಪಾಮಿನ್ ಅಡಿಕ್ಟ್ ಆಯ್ತಪ್ಪ ಅಂತಂದರೆ ನೀವು ಹುಡುಗಿಯರನ್ನು ನೋಡದಿದ್ರೆ ನಿಮ್ಮಲ್ಲಿ ಡೋಪಾಮಿನ್ ಫೀಲೇ ಆಗಲ್ಲ. ಸೊ ನಿಮಗೆ ಹ್ಯಾಪಿ ಫೀಲ್ ಆಗಲ್ಲ. ಸೊ ಇದನ್ನೇ ನೀವು ಚಟ ಮಾಡ್ಕೊಂಡ್ಬಿಡ್ತೀರಾ. ಎರಡನೇದಾಗಿ ಮೆಂಟಲ್ ಕ್ಲಟರ್ ಶುರು ಆಗಿಬಿಡುತ್ತೆ. ನಿಮ್ಮ ತಲೆ ಒಂಥರ ಕಸದ ತೊಟ್ಟಿ ಆಗೋಕ್ಕೆ ಶುರು ಮಾಡಿಬಿಡುತ್ತೆ. ನಿಮ್ಮಲ್ಲಿ ಇಂತಹ ದರಿದ್ರ ಯೂಸ್ಲೆಸ್ ಭಾವನೆಗಳೇ, ವಿಚಾರಗಳೇ ತುಂಬ್ಕೊಂಡ್ಬಿಡ್ತವೆ. ಮತ್ತು ನಿಮ್ಮ ತಲೆಯಲ್ಲಿ ಇವೇ ಹೊಲಸು ಕಚರ ತುಂಬಿಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕೆ ಆಗಲ್ಲ. ಎನಿ ಟೈಮ್ ನಿಮ್ಮ ತಲೆಯಲ್ಲಿ ಇವೇ ಬರ್ತಾ ಇರ್ತವೆ. ಹೆಣ್ಮಕ್ಳು, ಹುಡುಗಿಯರು, ಅವರ ಬಾಡಿ ಪಾರ್ಟ್ಸ್ಗಳು ಇವೇ ಬರ್ತಾ ಇರ್ತವೆ. ಯಾಕಂದರೆ ಇವುಗಳನ್ನೇ ನೀವು ಜಾಸ್ತಿ ನೋಡ್ತಾ ಇರ್ತೀರ ಇಣುಕಿ. ಸೊ ಇದೇ ನಿಮ್ಮ ತಲೆಯಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಕೆಲಸದ ಮೇಲೆ ಸರಿಯಾಗಿ ಫೋಕಸ್ ಮಾಡೋಕ್ಕಾಗಲ್ಲ. ನಿಮಗೆ ಸರಿಯಾಗಿ ಓದೋಕ್ಕೂ ಕೂಡ ಆಗಲ್ಲ, ಕೆಲಸ ಮಾಡೋಕ್ಕೂ ಕೂಡ ಆಗಲ್ಲ. ಇದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಪ್ರೊಡಕ್ಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಯುವರ್ ಪ್ರಾಫಿಟಬಿಲಿಟಿ. ಪ್ರೊಡಕ್ಟಿವಿಟಿನೇ ಇಲ್ಲ ಅಂತಂದರೆ ಪ್ರಾಫಿಟಬಿಲಿಟಿ ಏನು ಮಣ್ಣು ಬದನೆಕಾಯಿ ಬರೋದಿದೆ, ಬರಲ್ಲ. ಸೊ ನೀವು ನಿಮ್ಮ ಎಜುಕೇಷನಲ್ಲಿ, ಅಕಾಡೆಮಿಕಲ್ಲಿ ಫೇಲ್ ಆಗ್ತೀರಾ. ಕೆಲಸ ಮಾಡ್ತಾಯಿದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗಲ್ಲ. ಬಿಸ್ನೆಸ್ ಮಾಡ್ತಾಯಿದ್ರೂ ಫೇಲ್ಯೂರ್ ಆಗ್ತಿದ್ದೀರಾ. ನೀವೇನು ಸ್ಪೋರ್ಟ್ಸ್ ಮ್ಯಾನ್ ಇದ್ದೀರಾ ಅಥವಾ ಕ್ರಿಯೇಟಿವ್ ಕೆಲಸ ಮಾಡ್ತಾಯಿದ್ರೆ ಅದರಲ್ಲೂ ಫ್ಲಾಪ್ ಆಗಿಬಿಡ್ತೀರಾ. ಸೊ ನಿಮಗೆ ಕೆಲಸದ ಮೇಲೆ ಫೋಕಸ್ಸೇ ಮಾಡೋಕ್ಕಾಗಲಿಲ್ಲಪ್ಪ ಅಂತ ನೀವು ಒಬ್ಬ ಲೂಸರೇ ಆಗ್ತೀರಾ, ಪೂವರ್ ಆಗ್ತೀರಾ. ನೆಕ್ಸ್ಟ್, ನಿಮ್ಮಲ್ಲಿ ಇಮೋಷ್ನಲ್ ಇನ್ಸ್ಟೆಬಿಲಿಟಿ ಬಂದುಬಿಡುತ್ತೆ. ನೀವು ಹುಡುಗಿಯರನ್ನು ನೋಡದೇ ಇದ್ದರೆ ನಿಮಗೆ ಸಮಾಧಾನವೇ ಆಗಲ್ಲ. ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಸೊ ಹುಡುಗಿಯರು ಕಂಡರೂ ಕೂಡ ನೀವು ಡಿಸ್ಟರ್ಬ್ ಆಗ್ತೀರಾ, ಡೈವರ್ಟ್ ಆಗ್ತೀರಾ. ಹುಡುಗಿಯರು ಕಾಣಿಸ್ದೇ ಇದ್ದರೂ ಕೂಡ ಡಿಸ್ಟರ್ಬ್ ಆಗ್ತೀರಾ, ಡೈವರ್ಟ್ ಆಗ್ತೀರಾ. ನಿಮ್ಮ ಎಲ್ಲ ವಿಚಾರ ಇವರ ಸುತ್ತನೇ ಇರುತ್ತೆ. ಗೋಲ್ ಬಿಟ್ಟು ಹೋಲ್ನ ಮೇಲೆ ನಿಮ್ಮ ಫೋಕಸ್ ಇರುತ್ತೆ. ಸೊ ಇದರಿಂದ ನಿಮ್ಮ ಭಾವನೆಗಳು ಸ್ಥಿರವಾಗಿರಲ್ಲ. ನೀವು ಎಮೋಷ್ನಲ್ ಇನ್ಸ್ಟೆಬಿಲಿಟಿಗೆ ಒಳಗಾಗ್ತೀರಾ ಮತ್ತು ನೀವು ಏನು ಮಾಡದೇನೆ ಹಾಳಾಗ್ತೀರಾ. ಮತ್ತು ಈ ಥರ ನೀವೇನು ಮಾಡ್ತಾ ಇರ್ತೀರಲ್ಲ, ಇದರಿಂದ ನಿಮ್ಮ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ. ಹೆಣ್ಮಕ್ಕಳ ಬುದ್ಧಿ ತುಂಬಾ ತೀಕ್ಷ್ಣವಾಗಿರುತ್ತೆ. ನೀವು ಅವ್ರ ಬಗ್ಗೆ ಏನು ಅನ್ಕೊತಾ ಇದ್ದೀರಾ ಅನ್ನೋದನ್ನು ನೋಡಿಯೇ ಅವ್ರು ಹೇಳಿಬಿಡ್ತಾರೆ. ನೀವು ಅವರನ್ನು ನೋಡ್ತಾ ಇದ್ದೀರಾ, ಕದ್ದು ಮುಚ್ಚಿ ನೋಡ್ತಾ ಇದ್ದೀರಾ, ಅವರ ಎದೆಯನ್ನು ಗುರಾಯಿಸ್ತಾ ಇದ್ದೀರಾ, ಸೊಂಟ ನೋಡ್ತಾ ಇದ್ದೀರಾ ಅನ್ನೋದನ್ನೆಲ್ಲ ಅವರು ಬ್ಯಾಕ್ ಸೈಡ್ನಿಂದಲೂ ಕೂಡ ಜಡ್ಜ್ ಮಾಡೋವಷ್ಟು, ಐಡೆಂಟಿಫೈ ಮಾಡೋವಷ್ಟು ಚಾಲಾಕಿಗಳಾಗಿರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ. ಸೊ ನೀವು ಅಪ್ಪಿತಪ್ಪಿ ಈ ಥರ ಯಾವುದಾದ್ರೂ ಹುಡುಗಿಯನ್ನು, ಹೆಣ್ಮಗಳನ್ನು ನೋಡುವಾಗ ಅವ್ರ ಕೈಗೆ ತಗಲಾಕೊಂಡ್ಬಿಟ್ರೆ ಅಲ್ಲೇ ನಿಮಗೆ ಧರ್ಮದೇಟುಗಳು ಬೀಳ್ತವೆ. ಸೊ ಇವರು ಹಾಕೊಂಡು ಹೊಡಿತಾರೆ, ಉಗಿತಾರೆ. ಅಲ್ಲಿದ್ದವರು ಕೂಡ ನಿಮ್ಮನ್ನು ಹಾಕೊಂಡು ಜಜ್ತಾರೆ. ಸೊ ಟೋಟಲ್ಲಾಗಿ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಇಂಥವ್ರು ಇದ್ದೀರಾ ಅಂಥೇಳಿ ಗೊತ್ತಾದರೆ ನಿಮ್ಮ ಕಲೀಗ್ಗಳಿಗೆ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ಗಳಿಗೆ ಇವನು ಇಂಥವನಿದ್ದಾನೆ, ಇವನ ಪ್ಯಾಂಟ್ ಜಿಪ್ ಟೈಟ್ ಇಲ್ಲ, ಈತ ಒಬ್ಬ ಕ್ಯಾರೆಕ್ಟರ್ಲೆಸ್ ಇದ್ದಾನೆ ಅಂಥೇಳಿ ಗೊತ್ತಾಗತ್ತೆ. ನೀವು ನಿಮ್ಮ ಇಮೇಜನ್ನು ಡ್ಯಾಮೇಜ್ ಮಾಡ್ಕೊತೀರಾ. ಇದೇ ಥರ ಆಗುತ್ತೆ. ನಿಮ್ಮ ಕ್ಯಾರೆಕ್ಟರ್ ಹೋಯ್ತಪ್ಪ ಅಂತೇಳಿ ನೀವು ಎಲ್ಲವನ್ನ ಕೂಡ ಕಳ್ಕೊಂಡಂಗೆ.
ನೀವು ದುಡ್ಡನ್ನು ಕಳ್ಕೊಂಡ್ರೆ ಏನೋ ಒಂದನ್ನು ಕಳ್ಕೊಂಡಂತೆ, ನೀವು ಆರೋಗ್ಯವನ್ನು ಕಳ್ಕೊಂಡ್ರೆ ತುಂಬಾ ಏನೋ ಮತ್ತೊಂದು ಸ್ವಲ್ಪ ಇಂಪಾರ್ಟೆಂಟ್ ಇರೋದನ್ನು ಕಳ್ಕೊಂಡಂತೆ, ಕ್ಯಾರೆಕ್ಟರನ್ನು ಕಳ್ಕೊಂಡ್ಬಿಟ್ರೆ ನೀವು ಎಲ್ಲವನ್ನು ಕೂಡ ಕಳ್ಕೊಂಡಂತೆ. ಅದಕ್ಕಾಗಿ ನೀವು ಸ್ವಲ್ಪ ಹುಷಾರಾಗಿರಬೇಕು. ನೆಕ್ಸ್ಟ್, ನೀವು ಈ ರೀತಿ ಹುಡುಗಿಯರ ಜೊತೆಗೆ ಮಾಡ್ತಾ ಇದ್ದರೆ ಮುಂದೆ ನಿಮ್ಮ ರಿಲೇಷನ್ಶಿಪ್ಗಳು ಕೂಡ ಹಾಳಾಗ್ತವೆ. ಸದ್ಯಕ್ಕೆ ನೀವು ಸಿಂಗಲ್ ಆಗಿರ್ತೀರ, ಈ ಥರ ಮಾಡ್ತಾ ಇರ್ತೀರ, ನಿಮ್ಮ ಮನಸ್ಸಲ್ಲಿ ಹೆಣ್ಮಕ್ಳ ಕಡೆಗೆ ಗೌರವನೇ ಇರಲ್ಲ. ನೀವು ಹೆಣ್ಣನ್ನು ಒಂದು ಸೆಕ್ಸ್ ಸಬ್ಜೆಕ್ಟ್ ಥರ ನೋಡ್ತಾ ಇರ್ತೀರ, ಕಾಮದ ಗೊಂಬೆ ಡಾಲ್ ಥರ ನೋಡ್ತಾ ಇರ್ತೀರ. ಸೊ ನಿಮಗೇನು ಇವರ ಮೇಲೆ ಫೀಲಿಂಗ್ಸು ಇರಲ್ಲ, ಗೌರವ ಏನೂ ಇರಲ್ಲ, ಏನೂ ಇರಲ್ಲ. ಜಸ್ಟ್ ನೀವು ಅವರನ್ನು ಬೇರೆ ದೃಷ್ಟಿನೇ ನೋಡ್ತಾ ಇರ್ತೀರ. ಸೊ ಮುಂದೆ ನಿಮಗೆ ಮದುವೆ ಆಗುತ್ತೆ, ಹೆಂಡತಿ ಬರ್ತಾಳೆ, ಅವಳನ್ನು ಕೂಡ ನೀವು ಇದೇ ಥರ ನೋಡ್ತೀರಾ. ಅವಳಿಗೆ ಟೈಮ್ ಕೊಡಬೇಕು, ಪ್ರೀತಿ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಅವಳ ಆಸೆ ಆಕಾಂಕ್ಷೆ ಕನಸುಗಳನ್ನು ಈಡೇರಿಸಬೇಕು. ಇದ್ಯಾವುದು ನಿಮ್ಮ ತಲೆಯಲ್ಲಿರಲ್ಲ. ಬರೀ ನೀವು ಹಸಿದ ಹುಲಿ ಥರ ಅವಳ ದೇಹವನ್ನು ಹರಿದು ತಿನ್ನೋಕೆ ಕಾಯ್ತಾ ಇರ್ತೀರ. ಸೊ ಇದು ಅವಳಿಗೆ ಗೊತ್ತಾಗತ್ತೆ ನಿಮ್ಮ ವರ್ತನೆಯಿಂದ, ನಿಮ್ಮ ಬಿಹೇವಿಯರ್ನಿಂದ, ನಡವಳಿಕೆಯಿಂದ. ಆವಾಗ ಆಕೆ ನಿಮ್ಮೊಂದಿಗೆ ಜಗಳ ಮಾಡ್ತಾಳೆ, ಡಿವೋರ್ಸ್ ಕೊಟ್ಟು ಹೋಗ್ತಾಳೆ, ನಿಮ್ಮ ರಿಲೇಷನ್ಶಿಪ್ಗಳು ಕೂಡ ಖರಾಬ್ ಆಗ್ತವೆ. ಮತ್ತು ನೀವು ಮದುವೆ ಆಗಿದ್ದರೂ ಕೂಡ ಬೇರೆ ಹೆಣ್ಮಕ್ಳೊಂದಿಗೆ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನೋದು 4 ಜನರಿಗೆ ಗೊತ್ತಾಯ್ತಪ್ಪ ಅಂತಂದರೆ ಆವಾಗಲೂ ನಿಮ್ಮ ಸಂಬಂಧಗಳು ಹಳ್ಳ ಹಿಡಿತವೆ. ಇನ್ನು ನೆಕ್ಸ್ಟು, ಇದೇನಾದರೂ ನಿಮಗೆ ಇದೇ ಥರ ಚಟವಾಗಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆಯಪ್ಪ ಅಂತಂದರೆ ಇದು ನಿಮ್ಮನ್ನು ಅನ್ಸಕ್ಸಸ್ಫುಲ್ ಮಾಡೇ ಮಾಡುತ್ತೆ, ಪೂವರ್ ಮಾಡೇ ಮಾಡುತ್ತೆ. ಜೊತೆಗೆ ಈ ಚಟ ನಿಮ್ಮನ್ನು ಕ್ರಿಮಿನಲ್ ಕೂಡ ಮಾಡುತ್ತೆ. ಹೇಗಂತ ಹೇಳುವೆ, ನೀವು ಹುಡುಗಿಯರ ಜೊತೆಗೆ ಈ ರೀತಿ ವರ್ತನೆ ಮಾಡ್ತಾ ಅವರನ್ನು ಕದ್ದು ಮುಚ್ಚಿ ನೋಡ್ತಾ ಏನು ಮಾಡಿಬಿಡ್ತೀರಾ, ನಿಮ್ಮ ಸೆಲ್ಫ್ ಕಂಟ್ರೋಲನ್ನೇ ಕಳ್ಕೊಂಡ್ಬಿಡ್ತೀರಾ. ಯಾಕಂದರೆ ನಿಮ್ಮ ಡೋಪಮಿನ್ ಇದಕ್ಕೇನೆ ಅಡಿಕ್ಟ್ ಆಗಿರುತ್ತೆ. ಯಾವಾಗ ನಿಮ್ಮ ಸೆಲ್ಫ್ ಕಂಟ್ರೋಲ್ ವೀಕ್ ಆಗುತ್ತೋ ನೀವು ಔಟ್ ಆಫ್ ಕಂಟ್ರೋಲ್ ಹೋಗಿಬಿಡ್ತೀರಾ. ಮೊದಲಿಗೆ ನೀವೇನು ಮಾಡ್ತಾ ಇರ್ತೀರಾ, ಕದ್ದು ಮುಚ್ಚಿ ಹೆಣ್ಮಕ್ಕಳನ್ನು ನೋಡ್ತಾ ಇರ್ತೀರಾ. ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ನಿಮಗನ್ಸುತ್ತೆ ನಾರ್ಮಲ್ ಇದೆ ಹಾಗೆ ಹಿಂಗೆ ಅಂಥೇಳಿ. ಮೊದಲು ನೀವೇನು ಮಾಡ್ತಾ ಇರ್ತೀರಾ, ದೂರದಿಂದ ನೋಡ್ತಾ ಇರ್ತೀರಾ. ಮುಂದೆ ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಸ್ವಲ್ಪ ಹತ್ರಕ್ಕೆ ಹೋಗ್ತೀರಾ, ಅವರ ಬಾಡಿ ಪಾರ್ಟ್ಸ್ಗಳನ್ನ ಚೆಕ್ಔಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಅವರ ಸೊಂಟ ನೋಡಿದೆ, ಎದೆ ಸಂಧಿಯಲ್ಲಿ ಇಣುಕಿದೆ, ಹಾಗೆ ಹಿಂಗೆ ಬ್ರಾ ಕಲರ್ ಏನಿದೆ ಎಲ್ಲ ಇದನ್ನೆಲ್ಲ ನೋಡೋಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ನೆಕ್ಸ್ಟ್ ಏನು ಮಾಡಿಬಿಡ್ತೀರಾ, ನೀವು ಮೆಂಟಲ್ ಸೆಕ್ಸ್ ಮಾಡೋಕ್ಕೆ ಇಳಿದು ಬಿಡ್ತೀರಾ. ಮೊದಲು ನೋಡ್ತೀರಾ, ಸಮೀಪಕ್ಕೆ ಹೋಗ್ತೀರಾ, ಬಾಡಿ ಪಾರ್ಟ್ಸ್ಗಳನ್ನ ಚೆಕ್ಔಟ್ ಮಾಡ್ತೀರಾ, ನಿಮ್ಮ ತಲೆಯಲ್ಲೇ ನೀವು ಒಂದು ಇಮ್ಯಾಜಿನರಿ ಸೆಕ್ಸನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ಇವರ ಜೊತೆಗೆ ರೊಮ್ಯಾಂಟಿಕ್ ಆಗಿ ನೀವು ಫೀಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ನಿಮಗೆಲ್ಲ ನೀಲಿ ಕನಸುಗಳೇ ಬೀಳ್ತವೆ, ಸರಿಯಾದ ಕನಸುಗಳೇನು ಬೀಳಲ್ಲ. ಸೊ ಈ ಒಂದು ಸ್ಟೇಜಿಗೆ ನೀವು ಹೋದ್ರಪ್ಪ ಅಂತಂದರೆ ನೆಕ್ಸ್ಟ್ ಏನು ಮಾಡ್ತೀರಾ, ಸ್ವಲ್ಪ ಧೈರ್ಯ ಮಾಡಿಬಿಟ್ಟು ಅವರನ್ನು ಟಚ್ ಮಾಡುವ ಪ್ರಯತ್ನ ಮಾಡ್ತೀರಾ. ಮೊದಲು ನೀವು ವರ್ಬಲಿ ಅವರನ್ನು ಹೀಯಾಳಿಸೋದು, ನೋಡೋದು, ಐ ಟೀಸಿಂಗ್ ಮಾಡೋದು ಇಷ್ಟರಲ್ಲೇ ಇರ್ತೀರಾ. ಆದರೆ ಯಾವಾಗ ನೀವು ಮೆಂಟಲ್ ಸೆಕ್ಸ್ ಇಮ್ಯಾಜಿನರಿ ಮಾಡ್ತಾ ಮುಂದೆ ಹೋಗ್ತಿರೋ, ಸೊ ಆವಾಗ ನೀವೇನು ಮಾಡ್ತೀರಾ, ಸ್ವಲ್ಪ ಟಚ್ ಮಾಡೋ ಧೈರ್ಯಕ್ಕೆ ಇಳಿದ್ಬಿಡ್ತೀರಾ. ನೀವೆಲ್ಲಾದರೂ ಸಂತೆಯಲ್ಲಿ ಹೋಗುವಾಗ, ಜಾತ್ರೆಯಲ್ಲಿ ಹೋಗುವಾಗ, ಅಥವಾ ಜನಸಂದಣಿಯಲ್ಲಿರುವಾಗ, ಟ್ರೈನಲ್ಲಿ ಹತ್ತುವಾಗ, ಬಸ್ನಿಂದ ಇಳಿಯುವಾಗ ಏನು ಮಾಡಿಬಿಡ್ತೀರಾ, ಹೆಣ್ಮಕ್ಳನ್ನು ಟಚ್ ಮಾಡೋದು, ಎಸ್ಕೇಪ್ ಆಗಿಬಿಡೋದು, ಸೊಂಟ ಸವರೋದು, ಭುಜ ಸವರೋದು, ಬೇಕಂತೆ ಡಿಕ್ಕಿ ಹೊಡೆಯೋದು, ಇಂಥದ್ದನ್ನೆಲ್ಲ ಮಾಡ್ತೀರಾ. ಇನ್ನು ಅವ್ರು ನಿಮಗೆ ಗೊತ್ತಿರೋರಿದ್ದಾರೆ, ಕಲೀಗಿದ್ದಾರೆ ಅಂತಂದರೆ ನೀವು ಆಪ್ಷನ್ ನೋಡಿಕೊಂಡು ಅವರನ್ನು ಹಗ್ ಮಾಡೋದು, ಕಿಸ್ ಮಾಡೋದು, ಇಂಥ ಎಲ್ಲ ಚಟುವಟಿಕೆಗಳಿಗೆ ಹೋಗ್ತೀರಾ. ಸೊ ಇಲ್ಲಿಂದ ಸ್ವಲ್ಪ ನೀವು ಮುಂದೆ ಹೋದ್ರಪ್ಪ, ಅವರೇನಾದರೂ ನಿಮಗೆ ಕೋಆಪ್ರೇಟ್ ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಟಚ್ಗಳಿಗೆ, ಆವಾಗ ನೀವೇನು ಮಾಡ್ತೀರಾ, ಸೀದಾ ಅವರನ್ನು ರೇಪ್ ಮಾಡೋಕ್ಕೆ ಇಳಿದು ಬಿಡ್ತೀರಾ, ದೊಡ್ಡ ಕ್ರೈಮ್ ಮಾಡಿಬಿಡ್ತೀರಾ. ಸೊ ನಿಮ್ಮೊಂದಿಗೆ ಇಂತಹ ಕಚಡಗಳೇ, ನಾಲಾಯಕನ ಮಕ್ಕಳೇ ಸೇರ್ಕೊಂಡ್ಬಿಟ್ರೆ ನಿಮ್ಮದೇ ಒಂದು ಗ್ಯಾಂಗ್ ಆಗಿಬಿಡತ್ತೆ. ನೀವು ಟಾರ್ಗೆಟ್ ಮಾಡಿಬಿಟ್ಟು ಯಾವುದಾದ್ರೂ ಹುಡುಗಿಯನ್ನು ಅತ್ಯಾಚಾರ ಮತ್ತು ಕೊಲೆ ಮಾಡೇ ಮಾಡ್ತೀರಾ. ಸೊ ಮುಂದೆ ನೀವು ಮೊದಲೇನಾಗಿದ್ರಿ, ಬರೀ ಚಟ ಮಾಡ್ತಾ ಹೋದ್ರಿ, ಲೂಸರ್ ಆದ್ರಿ, ಅನ್ಸಕ್ಸಸ್ಫುಲ್ ವ್ಯಕ್ತಿ ಆದ್ರಿ, ಪೂವರ್ ಆದ್ರಿ, ಜೊತೆಗೆ ಈಗ ಲಾಸ್ಟಿಗೆ ಬಂದು ಕ್ರಿಮಿನಲ್ ಕೂಡ ಆಗ್ತೀರಾ. ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ನಿಮ್ಮಲ್ಲಿ ಯಾವುದೇ ಗಿಲ್ಟ್ ಫೀಲ್ ಬರಲ್ಲ. ನೀವು ಮಾಡಿದ್ದೇ ಸರಿ ಅಂತೀರಾ. ನೀವು ಮ್ಯಾನ್ ವಿಲ್ ಬಿ ದ ವೆಲ್, ನಾವು ಗಂಡಸರೆಲ್ಲ ಹಿಂಗೆ, ಹುಲಿಗೆ ವಯಸ್ಸಾದರೂ ಕೂಡ ಹಸಿವಾಗದೇ ಇರತ್ತಾ, ಇಂಥವೆಲ್ಲ ಸ್ಟೇಟಸ್ಗಳು ಬರ್ತಾ ಇರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ಇದರಿಂದ ನೀವು ಇನ್ಸ್ಪಿರೇಷನ್ ತೆಗೆದುಕೊಂಡು ಹಿಂಗೆ ಮಾಡ್ತಾ ಹೋಗ್ತೀರಾ. ಕೇಳಲ್ಲ ನೀವು. ಗಂಡು ಮಕ್ಕಳು ನೋಡಲಿ ಅಂತಲೇ ಹೆಣ್ಮಕ್ಳು ಮೇಕಪ್ ಮಾಡ್ಕೊತಾರೆ, ಕಡಿಮೆ ಬಟ್ಟೆ ಹಾಕೊಂಡು ತಿರುಗ್ತಾರೆ ಅಂತೆಲ್ಲ ನೀವು ಈ ಥರ ಫಿಲಾಸಫಿಗಳನ್ನು ಹೇಳೋಕ್ಕೆ ಶುರು ಮಾಡಿಬಿಡ್ತೀರಾ. ನಿಮ್ಮನ್ನು ಜೈಲಲ್ಲಿ ಹಾಕಿದ್ರೂ ಕೂಡ ಅಲ್ಲಿ ನೀವು ಇದೇ ರೀತಿ ಬಿಹೇವ್ ಮಾಡ್ತೀರಾ. ಸೊ ಈ ರೀತಿ ಮಾಡ್ಕೊಂಡ್ಬಿಟ್ಟು ನೀವು ಕಂಪ್ಲೀಟಾಗಿ ನಿಮ್ಮ ಲೈಫನ್ನು ಹಾಳು ಮಾಡ್ಕೊತೀರಾ. ಅದಕ್ಕಾಗಿ ಈಗಲೇ ನೀವು ಈ ಕೆಟ್ಟ ಚಟವನ್ನು ಬಿಟ್ಟುಬಿಡಿ. ಇನ್ನೂ ಕಾಲ ಮಿಂಚಿಲ್ಲ, ಇದರಿಂದ ಹೊರಗೆ ಬನ್ನಿ. ಇದರಿಂದ ಹೊರಗೆ ಬರೋದು ತುಂಬಾ ಸಿಂಪಲ್ ಆಗಿದೆ. ನೀವು ಇದರಿಂದ ಹೊರಗೆ ಬರಬೇಕಪ್ಪ ಅಂತಂದರೆ ಮೊದಲೇದಾಗಿ ನೀವು ನಿಮ್ಮ 3ನೇ ಕಣ್ಣನ್ನು ಓಪನ್ ಮಾಡಿ. ಓಪನ್ ಯುವರ್ ಥರ್ಡ್ ಐ. ನಿಮ್ಮ ಥರ್ಡ್ ಐ ಅಂದರೆ ಏನಪ್ಪ ಅಂತಂದರೆ ನಿಮ್ಮ ಜ್ಞಾನದ ಕಣ್ಣು. ಸ್ವಲ್ಪ ನೀವು ನಾಲೆಜ್ನಿಂದ ಯೋಚನೆ ಮಾಡಿ. ನೀವು ಯಾರನ್ನು ನೋಡಿ ಆಕರ್ಷಿತರಾಗ್ತಿರೋ, ಯಾರನ್ನು ಗುರಾಯಿಸೋ ಥರ, ತಿನ್ನೋ ಥರ ನೋಡ್ತಾ ಇದ್ದೀರೋ, ಯಾರ ಬಾಡಿ ಪಾರ್ಟ್ಸ್ಗಳನ್ನ ಕದ್ದು ಮುಚ್ಚಿ ಚೆಕ್ಔಟ್ ಮಾಡ್ತಾ ಇದ್ದೀರೋ, ಅವರ ಹಿಂದೆ ಬಿದ್ದುಬಿಟ್ಟು ದಿನ ರಾತ್ರಿ ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರೋ, ಅವರ ಬಗ್ಗೆನೇ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀರೋ, ಅವರ ರಿಯಾಲಿಟಿ ಏನಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ.
ನಿಮ್ಮ ಮೂರನೇ ಕಣ್ಣಿನಿಂದ ನೋಡಿ ಇವಳನ್ನು ಗೊತ್ತಾಗುತ್ತೆ ನಿಮಗೆ. ಸೊ ಯಾವಾಗ ನೀವು ನಿಮ್ಮ ಮೂರನೇ ಕಣ್ಣಿನಿಂದ ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತೀರೋ ಆವಾಗ ನಿಮಗೆ ಬ್ಯೂಟಿ ಈಸ್ ಅ ಬ್ಯೂಟಿಫುಲ್ ಲೈ ಅನ್ನೋ ಒಂದು ಕಟ್ಟು ಸತ್ಯ ಗೊತ್ತಾಗತ್ತೆ. ಸೌಂದರ್ಯ ಅನ್ನೋದೊಂದು ಸುಳ್ಳಾಗಿದೆ. ಈ ಸೌಂದರ್ಯ ಅನ್ನೋದೇನಿದೆ ಅಲ್ಲ ಒಂದು ಸುಳ್ಳಾಗಿದೆ. ರಿಯಾಲಿಟಿಯಲ್ಲಿ ಇವಳನ್ನು ನೋಡಿ, ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ಏನಾಗಿದ್ದಾರೆ, ಇವರೆಲ್ಲ ಮೂಳೆ, ಮಾಂಸ, ಮಲ, ಮೂತ್ರ, ಬೆವರು ಇತ್ಯಾದಿ ಕಲ್ಮಶಗಳನ್ನು ತುಂಬಿಕೊಂಡ ಚರ್ಮದ ಗೊಂಬೆಗಳಾಗಿದ್ದಾರೆ. ಇಷ್ಟೇ ಮನುಷ್ಯರ ರಿಯಾಲಿಟಿ ಇದೆ. ನೀವು ಹುಡುಗಿಯರು ಹುಡುಗರ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ರು ಕೂಡ, ಹುಡುಗರು ಹುಡುಗಿಯರ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ರು ಕೂಡ ಇದೇ ರಿಯಾಲಿಟಿ ಇದೆ. ಬ್ಯೂಟಿ ಈಸ್ ದ ಬ್ಯೂಟಿಫುಲ್ ಲೈ. ಸೌಂದರ್ಯ ಒಂದು ಸುಂದರ ಸುಳ್ಳಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗಿಲ್ಲೇನು ಆಕೆ ಸುಂದರವಾಗಿ ಕಾಣಿಸ್ತಾ ಇದ್ದಾಳಲ್ಲ, ಅವಳ ರಿಯಾಲಿಟಿ ಏನಿದೆ ನೋಡಿ. ಆಕೆ ಮೂಳೆ, ಮಾಂಸ, ಮಲ, ಮೂತ್ರ, ಬೆವರು ಇವುಗಳಿಂದ ಕೂಡಿದ ಒಂದು ಚರ್ಮದ ಗೊಂಬೆಯಾಗಿದ್ದಾಳೆ ಅಷ್ಟೇ. ಈಗ ಅವಳಲ್ಲಿ ಕೊಬ್ಬು ಜಾಸ್ತಿ ಇದೆ, ಆಕೆ ಯೌವನದಲ್ಲಿದ್ದಾಳೆ, ಹೀಗಾಗಿ ನಿಮಗೆ ಅದು ಕಾಣಿಸ್ತಾ ಇಲ್ಲ. ಸೊ ಸ್ವಲ್ಪ ಇವಳಿಗೆ ವಯಸ್ಸಾಗಲಿ, ಅಬೌವ್ 30 ಸಿ ಈಸ್ ಆಂಟಿ ಓನ್ಲಿ. 30 ಆದಮೇಲೆ ಇವರೆಲ್ಲ ಆಂಟಿಗಳೇ. ಆವಾಗ ಯಾರಾದರೂ ಇವರನ್ನು ಫಾಲೋ ಮಾಡ್ತಾರಾ? ಆಕರ್ಷಣೆ ಆಗತ್ತಾ? ಆಗಲ್ಲ. ಸೊ ಇದೇನಾಗಿದೆ, ಬ್ಯೂಟಿ ಟೆಂಪ್ರರಿ ಆಗಿದೆ, ಒಂದು ಸುಂದರ ಸುಳ್ಳಾಗಿದೆ. ಸೊ ಯಾವಾಗ ನೀವು ಈ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊತೀರೋ ಈ ಒಂದು ಚಟದಿಂದ ಹೊರಗೆ ಬರೋಕ್ಕೆ ನಿಮಗೆ ಮನಸ್ಸಾಗತ್ತೆ. ಎಲ್ಲಿ ತನಕ ನಿಮಗೆ ಈ ರಿಯಾಲಿಟಿ ಅರ್ಥ ಆಗಲ್ವೋ ಅಲ್ಲಿ ತನಕ ನೀವು ಏನು ತಿಪ್ಪರ್ಲಾಗ ಹಾಕಿದರೂ ಕೂಡ ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯವಿಲ್ಲ. ನೀವು ನಿಮ್ಮ ಎನರ್ಜಿಯನ್ನು, ಫೋಕಸನ್ನು ಕಂಪ್ಲೀಟ್ಲಿ ಶಿಫ್ಟ್ ಮಾಡಿ. ನೀವು ನಿಮ್ಮ ಫೋಕಸನ್ನು ಹೆಣ್ಮಕ್ಳ ಮೇಲೆ ಕೊಡೋ ಬದಲಿ ನೀವು ನಿಮ್ಮ ಅಟೆನ್ಷನನ್ನು ಶಿಫ್ಟ್ ಮಾಡಿ ನಿಮ್ಮ ಮೇಲೆ ಕೊಡಿ. ಫೋಕಸ್ ಆನ್ ಯುವರ್ ಸೆಲ್ಫ್, ಫೋಕಸ್ ಆನ್ ಯುವರ್ ಗೋಲ್ಸ್. ನೀವು ಗರ್ಲ್ಸ್ಗಳ ಮೇಲೆ ಫೋಕಸ್ ಮಾಡುವ ಬದಲಿ ನಿಮ್ಮ ಗೋಲ್ಸ್ಗಳ ಮೇಲೆ ಫೋಕಸ್ ಮಾಡಿ. ಇಲ್ಲಿ ಏನು ನೀವು ಇಂಪಾರ್ಟೆನ್ಸು, ಟೈಮು, ಎನರ್ಜಿ, ಅಟೆನ್ಷನ್ ಕೊಡ್ತಾ ಇದ್ದೀರೋ ಅದನ್ನು ನಿಮ್ಮ ಮೇಲೆ ಕೊಡಿ. ನಿಮ್ಮ ಗೋಲ್ಸ್ಗಳ ಮೇಲೆ ಕೊಡಿ, ನಿಮ್ಮ ಕೆಲಸಕ್ಕೆ ಕೊಡಿ, ನಿಮ್ಮ ಎಜುಕೇಷನಿಗೆ ಕೊಡಿ, ನಿಮ್ಮ ಜಾಬು ಮತ್ತು ಬಿಸ್ನೆಸ್ಸಿಗೆ ಕೊಡಿ. ಸೊ ಆವಾಗ ನೀವು ಸೇಫ್ ಆಗಿರ್ತೀರ. ನೀವು ಇಲ್ಲೇ ಮೇಲ್ಗಡೆ ಕೊಡ್ತಾ ಇದ್ದೀರಾ ಅಂತಂದರೆ ನೀವು 100% ಹಾಳಾಗ್ತೀರಾ. ಸೊ ಹೇಳೋ ಕರ್ತವ್ಯ ಇದೆ, ನಾನು ಹೇಳ್ತಾ ಇದ್ದೀನಿ. ಇನ್ನು ಫೈನಲ್ ಆಗಿ ನಿಮಗೆ ಒಂದೇ ಮಾತಲ್ಲಿ ಹೇಳಬೇಕಪ್ಪ ಅಂತಂದರೆ, ನೀವು ನಿಮ್ಮ ಲೈಫಲ್ಲಿ ಸೊ ಇದರ ಹಿಂದೆ ಹೋಗುವ ಬದಲು ನೀವು ಇದರ ಹಿಂದೆ ಹೋದರೆ, ಅಂದರೆ ಗೋಲ್ಸ್ಗಳ ಹಿಂದೆ ಹೋದರೆ ನಿಮಗೆಲ್ಲವೂ ಕೂಡ ಸಿಗತ್ತೆ. ನೀವು ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಆಗಿದ್ದರೆ ಇಂತಹ ಸಾವಿರಾರು ಸುಂದರಿಯರು ನಿಮಗೆ ಸಿಗ್ತಾರೆ. ನೀವು ಮಿಲೇನಿಯರು, ಬಿಲಿಯನಿಯರ್ ಆದರೆ ಮಿಸ್ ವರ್ಲ್ಡ್ ಕೂಡ ನಿಮ್ಮ ಜೊತೆಗೆ ಡೇಟಿಂಗ್ ಬರ್ತಾಳೆ. ಬಟ್ ನೀವು ಭಿಕಾರಿ ಆಗಿದ್ದೀರಪ್ಪ ಅಂತಂದರೆ ನಿಮ್ಮ ಪಕ್ಕದ ಮನೆ ಆಂಟಿ ಕೂಡ ಬರಲ್ಲ. ಯಾವ ಸುಂಬಳ ಬದುಕಿನೂ ಕೂಡ ನಿಮ್ಮನ್ನು ಮದುವೆ ಆಗೋಕ್ಕೆ ಮುಂದೆ ಬರಲ್ಲ. ಅದಕ್ಕಾಗಿ ನೀವು ಇದನ್ನು ಇಗ್ನೋರ್ ಮಾಡಿ ನಿಮ್ಮ ಗೋಲ್ಗಳನ್ನು ಚೇಂಜ್ ಮಾಡಿ. ನಿಮ್ಮ ಟೈಮನ್ನು ಮತ್ತು ದುಡ್ಡನ್ನು ಸರಿಯಾಗಿ ಬಳಸಿಕೊಳ್ಳಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್.